syllabus. Today we have to started the unit first, nature and significance of management. Last class ನಲ್ಲಿ ನಾವು ಏನಪ್ಪಾ ಅಂದ್ರೆ ಇವಾಗಲೇ ಬಿಸಿನೆಸ್ ಸ್ಟಡೀಸ್ ಸಂಬಂಧಪಟ್ಟಿರತಕ್ಕಂತ ಸಿಲೆಬಸ್ ಅನ್ನಾಗಲಿ ಮತ್ತೇನಪ್ಪಾ ಅಂದ್ರೆ ಅದರ ಯೂನಿಟ್ಗಳನ್ನಾಗಲಿ ಲಾಸ್ಟ್ ಕ್ಲಾಸ್ ನಲ್ಲಿ ಮುಗಿದಲ್ಲ. ಈ ಕ್ಲಾಸ್ ನಲ್ಲಿ ಏನಪ್ಪಾ ಅಂದ್ರೆ ಮೊದಲನೇ ಅಧ್ಯಾಯವನ್ನ ನಾವು ಪ್ರಾರಂಭ ಮಾಡೋಣ. ಮೊದಲನೇ ಅಧ್ಯಾಯ ಏನೈತಪ್ಪ ಅಂದ್ರೆ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ. ಇಲ್ಲಿ ಕಾನ್ಸೆಪ್ಟ್ ಬರೋದು ಏನಪ್ಪಾ ಅಂದ್ರೆ ಮ್ಯಾನೇಜ್ಮೆಂಟ್. ಕಾನ್ಸೆಪ್ಟ್ ಬರೋದು ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್, ನಿರ್ವಹಣೆ. ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ಟಾಪಿಕ್ ನಲ್ಲಿ ಯಾವುದೇ ಒಂದು ಕ್ವಶನ್ಸ್ ಅನ್ನು ಬರೀಬೇಕಾದ್ರೆ ಇಂಟ್ರೊಡಕ್ಷನ್ ಬರೀಬೇಕಾಗ್ತದೆ. ಮ್ಯಾನೇಜ್ಮೆಂಟ್ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಸಿಂಪಲ್ ಒಂದು ಮೀನಿಂಗ್ ಹೇಳ್ತಾರೆ. ನಿರ್ವಹಣೆ ಅನ್ನೋದು ಏನಪ್ಪಾ ಅಂದ್ರೆ ಇದು ಒಂದು ನಿರಂತರವಾದಂತಹ ಪ್ರಕ್ರಿಯೆ. ಮ್ಯಾನೇಜ್ಮೆಂಟ್ ಇಟ್ ಮೇ ಬಿ ಇನ್ಕ್ಲೂಡಿಂಗ್ ಆಫ್ ದ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್, ಆರ್ಗನೈಜಿಂಗ್, ಸ್ಟಾಪಿಂಗ್ ಅಂಡ್ ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ನಿರ್ವಹಣೆ ಏನಪ್ಪಾ ಒಂದಿಷ್ಟು ಕಾರ್ಯಗಳನ್ನು ಕೂಡ ಒಳಗೊಂಡಿರ್ತದೆ. ಯಾವ್ಯಾವ ಕಾರ್ಯಗಳು ಅಂತ ಏನಪ್ಪಾ ಅಂದ್ರೆ ನಿರ್ವಹಣೆಯು ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಕಾರ್ಯಗಳು ಯಾವ್ಯಾವಪ್ಪ ಅಂದ್ರೆ ನಿರ್ವಹಣೆ, ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿಯಂತ್ರಿಸುವಿಕೆ ಮತ್ತು ಯೋಜಿಸುವಿಕೆ. ಇವು 5 ಕಾರ್ಯಗಳನ್ನು ಕೂಡ ನಿರ್ವಹಣೆ ಒಳಗೊಂಡಿರ್ತದ. ಮತ್ತು ನಿರ್ವಹಣೆ ಅನ್ನೋದಕ್ಕೆ ಇನ್ನೊಂದು ಪದ ಯಾವುದಪ್ಪ ಅಂದ್ರೆ ನಿರ್ವಹಣೆ ಒಂದು ನಿರಂತರವಾದಂತಹ ಪ್ರಕ್ರಿಯೆಯನ್ನು ಆಗಿರ್ತದ. ಇದು ಬಂದಿರತಕ್ಕಂಥ ಯೂನಿಟ್ನಲ್ಲಿ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರೀತಾನ. ಇನ್ನು ಅದರಲ್ಲೇ ಒಂದು ಸಬ್ ಪಾಯಿಂಟ್ ಅನ್ನು ಬರ್ತದ ಏನಪ್ಪಾ ಅಂದ್ರೆ ಎಫಿಷಿಯನ್ಸಿ. ಲಾಸ್ಟಿಗೆ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಅಂತ ಬರ್ತದೆ. ದಕ್ಷತೆ ಮತ್ತು ಪರಿಣಾಮಕಾರಿ. ದಕ್ಷತೆ ಮತ್ತು ಪರಿಣಾಮಕಾರಿ. ಮೊದಲನೇದು ಕಾನ್ಸೆಪ್ಟ್ ಅನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಎಫಿಷಿಯನ್ಸಿ. ಫಸ್ಟ್ ಪಾಯಿಂಟ್ ಎಫಿಷಿಯನ್ಸಿ. Efficiency means doing the task or doing the job correctly with minimum cost. ದಕ್ಷತೆ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು ಅಂತ ಕರೀತಾನ. ಇಲ್ಲಿ ಯಾವುದೇ ಒಂದು ನಿರ್ವಹಣೆಯಲ್ಲಿ ಬರ್ತಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್, ಒಂದು ಕೆಲಸವನ್ನ ನೀವು ಮಾಡಬೇಕಾದ್ರೆ ಏನಪ್ಪಾ ಅಂದ್ರೆ ಅದು ಕನಿಷ್ಠ ವೆಚ್ಚದೊಂದಿಗೆ ನಾವು ಏನಪ್ಪಾ ಅಂದ್ರೆ ಆ ಕೆಲಸವನ್ನ ಮಾಡಬೇಕಾಗ್ತದ. ಕನಿಷ್ಠ ವೆಚ್ಚದೊಂದಿಗೆ ಹೇಗಪ್ಪ ಅಂದ್ರೆ ನಾವು ನಿಗದಿ ಮಾಡಿರ್ತಕ್ಕಂಥ ಕಾರ್ಯಗಳ ಆಧಾರದ ಮೇಲೆನೆ ಏನಪ್ಪಾ ಅಂದ್ರೆ ಈ ಕೆಲಸವನ್ನ ಮಾಡಬೇಕು. ನಿಗದಿ ಮಾಡಿರ್ತಕ್ಕಂಥ ಕಾರ್ಯಗಳ ಆಧಾರದ ಮೇಲೆ ಏನಪ್ಪಾ ನಾವು ಕೆಲಸವನ್ನ ಮಾಡಿದ್ರೆ ನಾವು ಕನಿಷ್ಠ ವೆಚ್ಚದೊಂದಿಗೆ ಏನಪ್ಪಾ ಅಂದ್ರೆ ಹಣವನ್ನು ಕೂಡ ಸಂಪಾದನೆ ಮಾಡಬಹುದು, ನಮ್ಮ ಗುರಿಗಳನ್ನ ಸಂಪಾದನೆ ಮಾಡಬಹುದು, ನಮ್ಮ ಮತ್ತು ಉದ್ದೇಶಗಳನ್ನ ಮತ್ತು ಅಭಿವೃದ್ಧಿಯನ್ನು ಪಡಿಸಬಹುದು ಅಂತ ಹೇಳ್ತಾರೆ. ಡೂಯಿಂಗ್ ದ ಟಾಸ್ಕ್ ವಿತ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್. ನೆಕ್ಸ್ಟ್ ಒನ್ effectiveness. Effectiveness is only concerned with the end of result. ಇಲ್ಲೇನಪ್ಪ ಅಂದ್ರೆ ಪರಿಣಾಮಕಾರಿತ್ವ ಅಂದ್ರ ಕೊಟ್ಟಿರುವ ಕೆಲಸವನ್ನು ನಾವು ಸರಿಯಾಗಿ ಮುಗಿಸುವುದಾದ್ರ ಅಲ್ಲಿ ಇದಕ್ಕೇನಪ್ಪ ಅಂದ್ರೆ ಸರಿಯಾಗಿ ಮುಗಿಸುವುದಾದ್ರ ಅಲ್ಲಿ ಬರ್ತಿರ್ತಕ್ಕಂಥ ಫಲಿತಾಂಶ ಏನಪ್ಪಾ ಅಂದ್ರೆ ಸರಿಯಾಗಿರ್ತದ ಅಂತ ಹೇಳ್ತಾರೆ. ಕೊಟ್ಟಿರುವ ಕೆಲಸವನ್ನು ನಾವು ಸರಿಯಾಗಿ ಮಾಡಬೇಕಾಗ್ತದ. ಯು ಹ್ಯಾವ್ ಟು ವರ್ಕ್ ಆನ್ ದಿ ಬೇಸಿಸ್ ಆಫ್ ಕರೆಕ್ಟ್ಲಿ, ಆನ್ ದಿ ಬೇಸ್ ಆಫ್ ಫಾಲೋಯಿಂಗ್ ಆನ್ ದಿ ಬೇಸ್ ಆಫ್ ಇನ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್, ಆರ್ಗನೈಜಿಂಗ್, ಸ್ಟಾಪಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ಇದು ಸ್ಟೆಪ್ಸ್ ಅನ್ನೋದ. ಮತ್ತು ನಿರ್ವಹಣೆಯಲ್ಲಿ ಒಂದಿಷ್ಟು ಸ್ಟೆಪ್ಸ್ ಅನ್ನ ಬರ್ತಾವ. ಯಾವ ಹಂತಗಳ ಬರ್ತಾವ ನಿರ್ವಹಣೆಯಲ್ಲಿ? ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ. ಈ ಹಂತಗಳ ಪ್ರಕಾರ ನಾವು ಕೆಲಸವನ್ನ ಮಾಡಿದ್ರೆ ನಾವು ಕನಿಷ್ಠ ವೆಚ್ಚದೊಂದಿಗೆ ಹಣವನ್ನ ಸಂಪಾದನೆ ಮಾಡಬಹುದು. ಮತ್ತೇನಪ್ಪ ಅಂದ್ರೆ ಈ ಎಂಡ್ ಆಫ್ ದ ರಿಸಲ್ಟ್ ಏನಪ್ಪಾ ನಾವು 100% ಅನ್ನ ಬರ್ತದ ಅಂತ ಹೇಳ್ತಾರೆ. ಇವು ಎರಡೂ ಕಾನ್ಸೆಪ್ಟ್ ಇಷ್ಟೇ. ಮೊದಲನೇ ಕಾನ್ಸೆಪ್ಟ್ ಏನನ್ನ ಕನ್ಸಿಡರೇಷನ್ ಮಾಡೋದಪ್ಪ ಅಂದ್ರೆ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದು ಕಾರ್ಯಗಳ ಅನುಗುಣವಾಗಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಇಲ್ಲ ಕಾರ್ಯಗಳ ಅನುಗುಣವಾಗಿ ಮತ್ತೇನಪ್ಪ ಅಂದ್ರೆ ಅವ್ರ ಕಾರ್ಯಗಳ ಅನುಗುಣವಾಗಿ ನಾವು ಕೆಲಸವನ್ನ ಮಾಡಿದ್ರೆ ಅದು ಏನಪ್ಪಾ ಅಂದ್ರೆ ಕನಿಷ್ಠ ವೆಚ್ಚದೊಂದಿಗೆ ಕನಿಷ್ಠ ಯಾವುದೋ ಒಂದು ಕೆಲಸವನ್ನ ನೀವು ಮಾಡ್ಬೇಕಂತ ನಿಗದಿ ಮಾಡಿರ್ತೇವೆ. ಈಗ ಒಂದು ಮಾರಾಟವನ್ನು ಮಾಡಬೇಕು, ಒಂದು ವಸ್ತುವನ್ನು ನಾವು ಮಾರಾಟವನ್ನು ಮಾಡಬೇಕು. ಆ ವಸ್ತುವನ್ನು ಮಾರಾಟ ಮಾಡಬೇಕಾದ್ರೆ ಮುಂಚಿತವಾಗಿ ಆ ವಸ್ತುವನ್ನು ನಾವು ಹೇಗೆ ಉತ್ಪಾದನೆಯನ್ನು ಮಾಡಬೇಕು, ಎಷ್ಟು ಅದಕ್ಕೆ ಕಚ್ಚಾ ವಸ್ತುಗಳನ್ನು ತಗೊಂಡ್ಬರ್ಬೇಕು, ಆ ಸಿದ್ಧ ವಸ್ತುಗಳನ್ನ ತಯಾರು ಮಾಡಬೇಕಾದ್ರೆ ವಸ್ತುಗಳಿಗೆ ಎಷ್ಟು ವೆಚ್ಚವನ್ನು ತಗೊಳ್ತದ ಅಂದ್ರೆ ಎಷ್ಟು ವೆಚ್ಚಗಳನ್ನ ಹತ್ತದ ಅನ್ನೋದನ್ನ ಮುಂಚಿತವಾಗಿ ನಾವು ಅಧ್ಯಯನವನ್ನು ಮಾಡಿ ಆ ವಸ್ತುವನ್ನ ಮಾರುಕಟ್ಟೆಗೆ ನಾವು ಬಿಡುಗಡೆ ಮಾಡಬೇಕಾದ್ರೆ ನಮಗೆ ಎಷ್ಟು ವಸ್ತುವಿನ ಬೆಲೆ ಅಥವಾ ಎಷ್ಟು ವಸ್ತುವಿನ ಕನಿಷ್ಠ ವೆಚ್ಚವನ್ನ ತಗೊಳ್ತೈತಿ ಅನ್ನೋದನ್ನ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದ. ಅಧ್ಯಯನವನ್ನು ಮಾಡಬೇಕಾದ್ರೂ ಕೂಡ ಅವು ಏನಪ್ಪಾ ನಿರ್ವಹಣೆಯ ಕಾರ್ಯಗಳ ಅನುಗುಣವಾಗಿನೇ ನಾವು ಅಧ್ಯಯನವನ್ನು ಮಾಡಿದರೆ ನಾವು ಏನಪ್ಪಾ ಅಂದ್ರೆ ಪರಿಣಾಮಕಾರಿತ್ವ ಏನಾಗ್ತದಪ್ಪ ಅಂದ್ರೆ ಅಂತಿಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಸಿಗ್ತದ. ಹೇಗೆ ಸಿಗ್ತದ ಅಂದ್ರೆ ನಾವು ಕೊಟ್ಟಿರುವ ಕೆಲಸವನ್ನು ಸರಿಯಾಗಿ ಮುಗಿಸುವುದು. ಈಗ ನೀವು ಯಾವುದೋ ಒಂದು ಕಂಪನಿಗಳಿಗೆ ಕೆಲಸಕ್ಕೆ ಹೋದ್ರಿ, ಅಲ್ಲಿ ನೀವು ಒಬ್ಬ ವ್ಯವಸ್ಥಾಪಕರಾಗಿ ಅಂದ್ರೆ ಮ್ಯಾನೇಜರ್ ಆಗಿ ನೀವು ವರ್ಕ್ ಅನ್ನು
ಮಾಡಿದ್ರೆ ನಿಮ್ಗೇನಪ್ಪಾ ಅಂದ್ರೆ ಅವು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅಲ್ಲಿ ಏನು ಕೊಟ್ಟಿರ್ತಾರ ನಿಮ್ಮ ಕೆಲಸವನ್ನ ಅದನ್ನ ಸರಿಯಾಗಿ ಮಾಡಬೇಕು. ಸರಿಯಾಗಿ ಅದು ಯಾವ ಹಾದಿಯಲ್ಲಿ ಮಾಡ್ಬೇಕಂದ್ರ ಕನಿಷ್ಠ ವೆಚ್ಚದೊಂದಿಗೆ ಏನಪ್ಪಾ ಆ ಕೆಲಸವನ್ನು ಮಾಡಬೇಕಾಗ್ತದ. ಇದು ಏನಪ್ಪಾ ಅಂದ್ರೆ ಡೆಫಿನೆಟ್ ಆಗಿ 1 ಅಂಕದ ಪ್ರಶ್ನೆಯನ್ನು ಬರ್ತದ. ಇದರಲ್ಲಿ 2ರಲ್ಲಿ 1 ಕ್ವಶನ್ಸ್ ಅನ್ನ ಕೇಳ್ತಾನ. ಯಾವಪ್ಪ ಅಂದ್ರ ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. ಎಫೆಕ್ಟಿವ್ನೆಸ್ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ and with the minimum cost. Doing the task with correctly and with the minimum cost. Second point, effectiveness ಪರಿಣಾಮಕಾರಿತ್ವ. effectiveness is concerned with the end result. ಅಂತಿಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಅಷ್ಟೇ ಏನಪ್ಪ ಪರಿಣಾಮಕಾರಿತ್ವವನ್ನು ನೋಡ್ತಿರ್ತದ. ಕೊಟ್ಟಿರುವ ಕೆಲಸವನ್ನು ಸರಿಯಾಗಿ ಮುಗಿಸುವುದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ನಿರ್ವಹಣೆ. Management is a continuous process. ನಿರ್ವಹಣೆ ಅನ್ನೋದು ನಿರಂತರ ಪ್ರಕ್ರಿಯೆಯಾಗಿದೆ. Management is a continuous process. In case of on the basis of you have to work as a manager in any one institutions, any one companies, any one industries, you have to work on the basis of a management come for the point. It is a work on the basis of a continuously. ಇದು ಏನಪ್ಪ ನಿರಂತರವಾಗಿನ ಕೆಲಸವನ್ನ ಮಾಡ್ತಿರ್ತದ. ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ರಿ, ಯಾವುದೇ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡ್ರಿ, ಯಾವುದೇ ಒಂದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿರಿ, ನಿರ್ವಹಣೆ ಅನ್ನೋದು ಏನಪ್ಪಾ ಅಂದ್ರೆ ಇದು ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆನಾಗಿದೆ. ಇಲ್ಲಿ ವ್ಯಕ್ತಿಗಳನ್ನಾಗಿರ್ಬೋದು, ಒಂದು ಕಂಪನಿಗಳನ್ನಾಗಿರ್ಬೋದು, ಒಂದಿಷ್ಟು ಕೈಗಾರಿಕೆಗಳನ್ನಾಗಿರ್ಬೋದು ಬರ್ತಿರ್ತಕ್ಕಂಥ ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ನಿರ್ವಹಣೆಯ ಆಧಾರದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಮ್ಯಾನೇಜ್ಮೆಂಟ್ ಫಸ್ಟ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ನಿರ್ವಹಣೆ ಅನ್ನೋದು ಏನಪ್ಪಾ ಅಂದ್ರೆ ನಿರಂತರವಾದಂತ ಪ್ರಕ್ರಿಯೆ. ನೆಕ್ಸ್ಟ್, and designing and maintaining an environment in which individual working together in a group. ಇಲ್ಲೇನಪ್ಪ ಅಂದ್ರೆ ನಿರ್ವಹಣೆ ಅನ್ನೋದು ಏನಪ್ಪಾ ಅಂದ್ರೆ ಯಾವಾಗಲೂ ಇರ್ತಿರ್ತಕ್ಕಂಥ ಏನಪ್ಪಾ ಅಂದ್ರೆ ಒಂದಿಷ್ಟು ಕಾರ್ಯಗಳನ್ನ ಆಯ್ಕೆಯನ್ನ ಮಾಡಿಕೊಂಡ ಒಂದಿಷ್ಟು ಕೆಲಸಗಳನ್ನ ಏನಪ್ಪಾ ಅಂದ್ರೆ ಒಟ್ಟಾಗಿ ಕೆಲಸವನ್ನು ಮಾಡ್ತಿರ್ತದೆ. ಆನ್ ದಿ ಬೇಸ್ ಆಫ್ ಮ್ಯಾನೇಜ್ಮೆಂಟ್, ಬಿಫೋರ್ ಯು ಹ್ಯಾವ್ ಟು ಸ್ಟಡಿ ಆನ್ ದಿ ಬೇಸಿಸ್ ಆಫ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆಫ್ಟರ್ ಯು ಶುಡ್ ವರ್ಕ್ ಆನ್ ದಿ ಬೇಸ್ ಆಫ್ ವರ್ಕಿಂಗ್ ಟುಗೆದರ್, ನಾಟ್ ಎ ಇಂಡಿವಿಜುವಲ್. ವೈಯಕ್ತಿಕವಾಗಿ ಯಾವುದೇ ಒಂದು ಕೆಲಸವನ್ನ ಮಾಡಂಗಿಲ್ಲ. ಒಟ್ಟಾಗಿ ಏನಪ್ಪಾ ಅಂದ್ರ ನಿರ್ವಹಣೆ ಏನಪ್ಪಾ ಅಂದ್ರ ವ್ಯಕ್ತಿಗಳನ್ನ ಸೇರಿಸಿಕೊಂಡ ಆ ಗುಂಪುಗಳನ್ನ ಮಾಡಿ ಆ ಗುಂಪುಗಳ ಜೊತೆಗೆ ಏನಪ್ಪಾ ಅಂದ್ರ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಹಂಚಿಕೆ ಪ್ರಮಾಣದಲ್ಲಿ ಕೊಟ್ಬಿಡ್ತದ. ವರ್ಕ್ ಆನ್ ದಿ ಬೇಸ್ ಆಫ್ ಟುಗೆದರ್, ಆಫ್ಟರ್ ಯು ಹ್ಯಾವ್ ಟು ಗಿವಿಂಗ್ ಫಾರ್ ದ ಸಮ್ ಆಫ್ ದ ವರ್ಕ್ ಇನ್ ಪಾರ್ಟ್ ಒಂದಿಷ್ಟು ಪಾರ್ಟ್ಗಳನ್ನ ಮಾಡಿಬಿಡ್ತದ, ವಿಭಾಗಗಳನ್ನ ಮಾಡಿ ಕೆಲಸಗಳನ್ನ ಹಂಚಿಕೆಯನ್ನು ಮಾಡ್ತದ. ಮ್ಯಾನೇಜ್ಮೆಂಟ್ ಆಫ್ಟರ್ ಯು ಶುಡ್ ಡಿಸ್ಟ್ರಿಬ್ಯೂಷನ್ ಆನ್ ದಿ ಬೇಸ್ ಆಫ್ ವರ್ಕ್ in a purchasement department, sales department, accounting department, human resource department, on the basis of giving for the working together. ಇಲ್ಲಿಪ್ಪ ಕೆಲಸಗಳನ್ನು ಗ್ರೂಪ್ ಮಾಡಿಕೊಡ್ಬೇಕಲ್ಲ, ಗುಂಪುಗಳನ್ನು ಮಾಡಿ ಕೆಲಸವನ್ನು ಹಂಚಿಕೆ ಮಾಡಬೇಕಲ್ಲ. ಸಂಸ್ಥೆಗಳಲ್ಲಿ ಇರಬಹುದು ಮತ್ತು ಕೈಗಾರಿಕೆಗಳಲ್ಲಿ ಕಂಪನಿಗಳಲ್ಲಿ ಒಂದಿಷ್ಟು ಗುಂಪುಗಳನ್ನ ಇದ್ದಿರ್ತಾವ. ಖರೀದಿ ಗುಂಪುಗಳನ್ನಾಗಿರ್ಬೋದು, ಮಾರಾಟ ಗುಂಪುಗಳನ್ನಾಗಿರ್ಬೋದು. ಮತ್ತೇನಪ್ಪ ಅಂದ್ರೆ ಈ ಗುಂಪುಗಳ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಕೆಲಸಗಳನ್ನ ಹಂಚಿಕೆಯನ್ನು ಮಾಡ್ತದ. ಲಾಸ್ಟ್ ಒನ್, efficiently accumulate selected aims. Selected aims means designing goals and objectives. ತಮ್ಮ ಗುರಿ ಮತ್ತು ಉದ್ದೇಶಗಳನ್ನ ಅವರು ಮುಟ್ಟಬೇಕಾದ್ರೆ ಈ ತರದ ಏನಪ್ಪಾ ಅಂದ್ರೆ ನಿರ್ವಹಣೆಯಲ್ಲಿ ಕೆಲಸವನ್ನು ಮಾಡ್ತಾರ. ಸಾಧಿಸಲು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾದ ಪರಿಸರವನ್ನು ವಿನ್ಯಾಸಗೊಳಿಸುವುದು ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆಯಾಗಿದೆ. ಇಲ್ಲಿ ತಮ್ಮದೇ ಇರ್ತಿರ್ತಕ್ಕಂಥ ಕೆಲಸವನ್ನು ಅವರು ಮುಟ್ಟಬೇಕಾದ್ರೂ ಕೂಡ ಮುಂಚಿತವಾಗಿ ಏನಪ್ಪಾ ತಮ್ಮ ಗುರಿಗಳನ್ನು ಮುಟ್ಟಬೇಕಾದ್ರೂ ಕೂಡ ನಿರ್ವಹಣೆಯಲ್ಲಿ ನಿರಂತರವಾಗಿನ ಕೆಲಸದಲ್ಲಿ ತೊಡಗಿಕೊಂಡಿರ್ತಾರ. ಇವಾಗ ನೋಡಿ, ಯಾವುದೇ ಒಂದು ಹೋಟೆಲ್ಸ್ ಹೋದ್ರೆ ನೀವು ಹೋಟೆಲ್ಸ್ ನಲ್ಲಿ ಮ್ಯಾನೇಜರ್ ನೋಡ್ಬೋದು. ನೀವು ಮ್ಯಾನೇಜರ್ನ ಅಬ್ಸರ್ವೇಷನ್ ಮಾಡಿ, ಮ್ಯಾನೇಜರ್ ಏನ್ ಮಾಡ್ತಿರ್ತಾರ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿರ್ತಾನ. ಅವನೇ ಸಪ್ಲೈ ಮಾಡ್ತಿರಂಗಿಲ್ಲ, ಎಲ್ಲಾ ಪ್ರಾಡಕ್ಟ್ ಅನ್ನ ಅವನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ತಮ್ಮ ಕ್ಲೈಂಟ್ಸ್ ಏನಾದ್ರು ಅವ್ರು ಸಪ್ಲೈ ಮಾಡ್ತಿರಂಗಿಲ್ಲ. ಮ್ಯಾನೇಜರ್ ಇದೆ ಅಬ್ಸರ್ವೇಷನ್. ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನೋದು ಏನಪ್ಪಾ ಅಂದ್ರೆ ಇದು ನಿರ್ವಹಣೆಯನ್ನು ಎಲ್ಲಾ ಕೆಲಸಗಳನ್ನು ಸರಿಯಾಗಿ ನಡೆಯಕತ್ತಾಗಲ್ಲ ಅನ್ನೋದನ್ನ ನೋಡ್ತಿರ್ತದ. ಯಾವ
ವಿಭಾಗಗಳಲ್ಲಿ ಇನ್ನು ಏನೇ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಯಾವ ಮಷಿನರಿ ಆಪರೇಟಿಂಗ್ ಪ್ರೊಸೆಸ್ ಯಾವ ತರ ಸ್ಪೀಡ್ ಅದ, ಯಾವ ತರ ಸ್ಲೋ ಅದ, ಯಾವ ತರ ವರ್ಕಿಂಗ್ ಪ್ರೊಸೆಸ್ ಏನಪ್ಪಾ ಅಂದ್ರೆ ರನ್ ಆಗ್ತಾ ಇಲ್ಲ ಅನ್ನೋದನ್ನ ಇಲ್ಲೇನಪ್ಪಾ ಅಂದ್ರೆ ಎಲ್ಲಾನು ಸರಿಯಾಗಿ ಏನಪ್ಪಾ ಅಂದ್ರೆ ವ್ಯವಸ್ಥಿತವಾಗಿ ಅಧ್ಯಯನವನ್ನ ಮಾಡ್ತಿರ್ತಾರ. ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಇಷ್ಟೇ. ಮ್ಯಾನೇಜ್ಮೆಂಟ್ ಇನ್ನೊಂದು ವರ್ಡ್ ಏನ್ ಕರಿತಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಸ್ಟಡಿ ಮಾಡಬಹುದು. ಮ್ಯಾನೇಜ್ಮೆಂಟ್ ಅಲ್ಲಿ ತಮ್ಮದೇ ಇರ್ತಿರ್ತಕ್ಕಂಥ ಒಂದಿಷ್ಟು ಹಂತಗಳನ್ನು ಬರ್ತಾವೆ. ಮ್ಯಾನೇಜ್ಮೆಂಟ್ ಇಟ್ ಇಸ್ ಇನ್ಕ್ಲೂಡಿಂಗ್ ಆಫ್ ದ ಸಮ್ ಆಫ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋ ಲೆವೆಲ್ ಮ್ಯಾನೇಜ್ಮೆಂಟ್. ನಿರ್ವಹಣೆಗಳಲ್ಲಿ ಒಂದಿಷ್ಟು ಹಂತಗಳನ್ನು ಬರ್ತಾವೆ. ಅವೇನ್ ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ, ಈ ತರ ಅವರು ಕೆಲಸವನ್ನು ಮಾಡ್ತಿರ್ತಾರ. ಮ್ಯಾನೇಜ್ಮೆಂಟ್ ವಿ ಶುಡ್ ವರ್ಕ್ ಆನ್ ದಿ ಬೇಸ್ ಆಫ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅನ್ನೋದೇನಪ್ಪ ಅಂದ್ರೆ ನಿರ್ವಹಣೆ ಅನ್ನೋದೇನಪ್ಪ ಅಂದ್ರೆ ಒಂದಿಷ್ಟು ಕಾರ್ಯಗಳ ಅನುಗುಣವಾಗಿನೇ ಕೆಲಸವನ್ನು ಮಾಡ್ತದ. ಅದಕ್ಕೆ ಹೇಗೆ ಕೆಲಸವನ್ನು ಮಾಡ್ತದಂದ್ರೆ ತಂದೆ ಇರ್ತಿರ್ತಕ್ಕಂಥ ಒಂದಿಷ್ಟು ನಿರ್ವಹಣೆಯಲ್ಲಿ ಒಂದು 5 ಕಾರ್ಯಗಳನ್ನು ಬರ್ತಾವ. ಆ 5 ಕಾರ್ಯಗಳು ಯಾವ್ಯಾವಪ್ಪ ಅಂದ್ರೆ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ. ಇವುಗಳ ಆಧಾರದಲ್ಲಿ ನಿರ್ವಹಣೆಯನ್ನು ಆಗ್ತಿರ್ತದ. ಪ್ರತಿಯೊಂದು ಸಂಸ್ಥೆಗಳಲ್ಲಿ ಇವುಗಳ ಆಧಾರದಲ್ಲಿ ಕೆಲಸವನ್ನ ಮಾಡ್ತಿರ್ತಾವ. ಇದು ಏನಪ್ಪಾ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಇರ್ತಿರ್ತಕ್ಕಂಥ ಕ್ವಶನ್ಸ್ ಏನಪ್ಪಾ ಅಂದ್ರೆ ಈಗ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾನ. 2 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸ್ ಅನ್ನ ಇದೆ. ನಿಮ್ಗೆ ಏನೋ ಸಿಂಪಲ್ ಆಗಿದೆ. ಮ್ಯಾನೇಜ್ಮೆಂಟ್ ನೀವು ವರ್ಡ್ ಬರ್ತದ, ಅವ್ರ ಮ್ಯಾನೇಜರ್ ಅನ್ನೋ ವರ್ಡ್ ಬರ್ತದ. ನೀವು ಅಬ್ಸರ್ವೇಷನ್ ಮಾಡಿ, ಮ್ಯಾನೇಜರ್ ಡೆಲ್ಲಿ ರನ್ ಮಾಡ್ತಿರ್ತಾವ, ಡೆಲ್ಲಿ ತನ್ನ ರೊಟೇಷನ್ಸ್ ಅನ್ನ ಅವಾಗಲೇ ನೀವು ಒಂದು ವರ್ಡ್ ಅನ್ನು ಮೆನ್ಷನ್ ಮಾಡಿ. ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. 1 ಮಾರ್ಕ್ಸ್ ನಿರ್ವಹಣೆ ಅನ್ನೋದೇನಪ್ಪ ನಿರಂತರವಾದಂತ ಪ್ರಕ್ರಿಯೆ ಬರ್ತದೆ. ಮತ್ತೆ ಅದ್ರ ಜೊತೆಗೂ ಇದನ್ನೇ ಡೆಫಿನಿಷನ್ಸ್ ಬರಿಬೇಕಂತ ರೂಲ್ ಇಲ್ಲ. ನಿರ್ವಹಣೆ ಅನ್ನೋದು ಒಂದು ನಿರಂತರವಾದಂತ ಪ್ರಕ್ರಿಯೆ ಮತ್ತು ನಿರ್ವಹಣೆ ಒಂದಿಷ್ಟು ಗುರಿಗಳನ್ನ ಸಾಧಿಸದ ಮುಗಿತು. ಇವು 2 ಪಾಯಿಂಟ್ಸ್ ಇದ್ದರೆ 2 ಮಾರ್ಕ್ಸ್ ಅನ್ನ ಸಿಗ್ತದೆ. ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಇನ್ ವರ್ಕ್ ಟುಗೆದರ್. ಮ್ಯಾನೇಜ್ಮೆಂಟ್ ಈಸ್ ಎ ಅಚೀವ್ ದ ಗೋಲ್ಸ್. ಇವು ಬರೆದ್ರೆ 2 ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಸ್ ಅನ್ನ ಸಿಗ್ತಿರ್ತದ. ಇದಕ್ಕೆ ಮ್ಯಾನೇಜ್ಮೆಂಟ್ ಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೆಫಿನಿಷನ್ಸ್ ಅನ್ನ ಕೊಡಕ್ಕಾಗಲ್ಲ. ಪ್ರತಿಯೊಬ್ಬರು ಆಥರ್ ಪ್ರಕಾರ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೆಫಿನಿಷನ್ಸ್ ಅನ್ನ ಕೊಡ್ತಾರ. ನಿಮ್ದೇ ಇರ್ತಿರ್ತಕ್ಕಂಥ ಓನ್ ಆಗಿ ನೀವು ಡೆಫಿನಿಷನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಲಕ್ಷಣಗಳನ್ನ ಇನ್ನ 3rd ಕ್ಲಾಸ್ ನಲ್ಲಿ ನಾವು ಸ್ಟಡಿ ಮಾಡೋಣ. ಇನ್ನು ಏನಪ್ಪಾ ಅಂದ್ರೆ ಇವಾಗ ಬಿಫೋರ್ ಕ್ಲಾಸ್ ನಲ್ಲಿ ಸಿಲೆಬಸ್ ಆಯ್ತಾ, ಈಗ ಈ ಕ್ಲಾಸ್ ನಲ್ಲಿ ಏನಪ್ಪಾ ಅಂದ್ರೆ ಎಫಿಷಿಯನ್ಸಿ ಆಯ್ತಾ, ಎಫೆಕ್ಟಿವ್ನೆಸ್ ಆಯ್ತಾ, ನೆಕ್ಸ್ಟ್ ಏನಪ್ಪ ಮ್ಯಾನೇಜ್ಮೆಂಟ್ ಅನ್ನ ಕಂಪ್ಲೀಟ್ ಆಯ್ತಾ. ಇಂಪಾರ್ಟೆಂಟ್ 4 ಮಾರ್ಕ್ಸ್ ಅನ್ನ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ 8 ಮಾರ್ಕ್ಸ್ ಕ್ವಶನ್ಸ್ ಅದ, ಇಂಪಾರ್ಟೆಂಟ್ ಅದ. ಈಗ ಬಿಫೋರ್ ಕ್ಲಾಸ್ ನಲ್ಲಿ ಏನೇನಿಲ್ಲ ಎಲ್ಲಾನು ಒಂದು ಸ್ಪೆಸಿಫಿಕ್ ಆಗಿ ಏನ್ ಮಾಡಿ, ಒಂದು ಬುಕ್ಸ್ ಅನ್ನ ತಗೋರಿ, ಸಪರೇಟ್ ಆಗಿ 1 by 1 ನೋಟ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊತ ಹೋಗ್ರಿ. ಯಾಕಂದ್ರೆ ಡೈಲಿ ಆನ್ಲೈನ್ ಕ್ಲಾಸ್ ಹೋಗ್ತಿರ್ತದ, ನಿಮ್ಗೆ ಲೇಟ್ ಆಯ್ತಂದ್ರೆ ಮತ್ತೆ ಸಿಲೆಬಸ್ ಅನ್ನು ಕೂಡ ನಿಮ್ಗೆ ಏನು ಉಳಿತಿರಲ್ಲ. ಅದಕ್ಕೋಸ್ಕರ ಏನ್ ಮಾಡೋದು, ಡೈಲಿ ಏನು ಕಂಪ್ಲೀಟ್ ಆಗ್ತದೆ ಅದನ್ನ ನೋಟ್ ಡೌನ್ ಮಾಡ್ಕೊತ ಹೋಗ್ಬೇಕು. ಇದರ ರಿಲೇಟೆಡ್ ಮತ್ತೇನ್ ಮಾಡ್ತಿರ್ತೀನಿ ವಿಡಿಯೋಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಈ ಚಾನಲ್ ಇನ್ನೂ ಏನಪ್ಪಾ ನಮ್ಮ MK College ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ಡೈಲಿ ನೋಟಿಫಿಕೇಶನ್ ಬರ್ತಿರ್ತಾವ, ಅದಕ್ಕೋಸ್ಕರ ಹೇಳೋದು. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು.